ಹೇಳ್ತಾ ಇದ್ದೇನೆ. ಹಲವರು ಯಾತಕ್ಕೆ ಬೇಕು, ಇಂಥವ್ರು ಒಬ್ಬರು ಸಾಕು. ಪಾರ್ಥನ ಮಗನೇ, ಪ್ರಾಮಾಣಿಕವಾಗಿ ನಿನ್ನನ್ನು ಹೊಗಳ್ತಾ ಇದ್ದೇನೆ. ಗುಣಕ್ಕೆ ಮತ್ಸರ ಯಾಕೆ ಹೇಳು? ನಿನ್ನ ಚಮತ್ಕೃತಿಯನ್ನು ಕಂಡು ನಿನ್ನನ್ನು ನಾನು ಹೊಗಳ್ತಾ ಇದ್ದೇನೆ. ರಣಕಣದಲ್ಲಿ ನಮ್ಮವರನ್ನು ಧರಾಶಾಯಿಯಾಗಿಸಿದ್ದಿ, ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ಭೇದಿಸಿದ್ದಿ. ಬಳಿರೇ ಬಳಿರೇ ಬಳಿರೇ, ನಿನ್ನನ್ನು ಪಡೆದಂತಹ ಆ ನಿನ್ನ ಸಿಡಿಲ ಮರಿಗೆ ಜನ್ಮವನ್ನು ಕೊಟ್ಟ ಆ ಫಲಗುಣ ಕೃತಾರ್ಥನಾದ ಮಗು. ಆದರೆ ನಮ್ಮಜ್ಜ ಭೀಷ್ಮಾಚಾರ್ಯರು ಒಮ್ಮೆ ಹೇಳದ್ದುಂಟು. ಏನದು? ಹಲವು ಪಾಲಕರೋಳು ಗುರುಕುಲದೋಳು ಇವನ ಪೋಲುವರು ಯಾರಿಲ್ಲ. ಓಹೋ, ಯಾರಿದ್ದಾರೆ ಹೇಳು? ನಿನ್ನಂತಹ ಒಬ್ಬ ರಕ್ತಪ್ರಾಯನಾದ ಮಗ ಇದ್ರೆ ಸಾಕು. ಹಲವರು ಯಾಕೆ ಬೇಕು? ಅಪ್ರಯೋಜಕರಾಗಿ ಇರುವುದಕ್ಕಿಂತ ನಿನ್ನಂತಹ ಒಬ್ಬರಿದ್ರೆ ಸಾಕು. ಆದರೆ ಏನು ಮಾಡೋಣ ಹೇಳು? ಮಗು ಇವತ್ತಿಗಿಷ್ಟು ಸಾಕು. ಸಾಕ ನಿನ್ನನ್ನು ನಾನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡ. ಮತ್ತೆ ನೀನು ರಣಕ್ಷೇತ್ರಕ್ಕೆ ಸಣ್ಣವ, ನನ್ನ ಮುಂದೆ ಒಣುಗ.
ಕೆಲಸ ಬಾಕಿ ಇದೆ. ನನ್ನ ಕೆಲಸ ನನಗೆ ಮಾಡಲು ಬಿಡು. ಮಾಡಪ್ಪ. ಹಾಗಾದ್ರೆ ಈಗಾಗಲೇ ಹೇಳಿದ್ದೇನಲ್ಲ, ಉಪದೇಶದ ಮಾತುಗಳನ್ನ ಬಿಟ್ಟು ಬಾ ಯುದ್ಧಕ್ಕೆ ಮುಂದಾಗ. ಯುದ್ಧ ಮಾಡುವುದೇ. ಶಿಶು ಎನ್ನುವ ಹಾಗೆ ನನಗನಿಸುವುದಿಲ್ಲ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಯಾವ ಕಾರಣಕ್ಕಾಗಿಯೂ ನಾವು ಸೋತಿದ್ದೇವೆ, ನೀನು ಗೆದ್ದಿದ್ದಿ ಎಂದು ಹೇಳುವುದಕ್ಕೆ ನನಗೆ ಸಂಶಯವೇ ಇಲ್ಲ. ಆಚಾರ್ಯರೇ, ನಾನು ಶಿಶು ಎನ್ನುವುದಾಗಿ ಸಂಬೋಧಿಸುತ್ತಿದ್ದೀರಲ್ಲ, ಹೇಳೇ ಇಲ್ಲಿ ಏನು ಶಿಶುತನದಲ್ಲಿ
ತೊಲಗಿಸಲೇ ತಾ ಉಸಿರನ್ನು ತೊಲಗಿಸಲೇ ತಾ ಉಸಿರನ್ನು ತೊಲಗಿಸಲೇ ಗುರುಗಳೇ, ಅಭಿಮನ್ಯು, ನಿನ್ನನ್ನು ಶಿಶು ಎನ್ನುವ ಹಾಗೆ ನಾನು ಸಂಬೋಧಿಸಿದ್ದಲ್ಲ. ಮತ್ತೆ ನಿನಗೆ ಹುಟ್ಟಲಿರುವುದು ಶಿಶು. ಆ ಮೂಲಕವಾಗಿ ನಾನು ಹೇಳಲು ಹೊರಟಿದ್ದೇನೆ. ಈಗ ಸ್ವಲ್ಪ ಆಯಾಸವನ್ನು ಕಡಿಮೆ ಮಾಡುವುದಕ್ಕಾಗಿ ನಾನೇ ಮೊದಲು ನಿನಗೆ ಮಾತನ್ನು ಶುರು ಮಾಡಿಕೊಟ್ಟೆ.